ये उस दिन का प्रोग्राम रहा। मैं तफसील पुलिस डिपार्टमेंट को रिपोर्ट कर रहा हूँ। पुलिस डिपार्टमेंट से गुजारिश सर, लास्ट टाइम ಎಲ್ಲ ನಾವು ಪ್ರೊಸೆಷನ್ ಆಗಲಿ ಈ ಡೆಕೋರೇಷನ್ ಆಗಲಿ ಪರ್ಮಿಷನ್ ತಗೊಳ್ಳೋಕ್ಕೆ ಮುನ್ಸಿಪಲ್ಗೆ ಹೋಗ್ತಾ ಇದ್ದಿದ್ದು. ಇವಾಗ ಏನು ಮಾಡಿದ್ದೀರಾ, ತಹಸೀಲ್ದಾರ್ ಹತ್ರ ನೀವು ಕಳಿಸ್ತಾ ಇದ್ದೀರಾ. ಆ ತಹಸೀಲ್ದಾರ್ ಆಫೀಸ್ನಲ್ಲಿ ಮೊನ್ನೆ ಎಲ್ಲ ನಮ್ಮ ಗಣಪತಿಯದು ವಿಸರ್ಜನೆದೆಲ್ಲ ಪ್ರೊಸೆಷನ್ದು ಭಾಳ ಬ್ಯುಸಿ ಇದ್ದರು. ಅದಕ್ಕೋಸ್ಕರ ನಮ್ಮವರು ಯಾರೂ ಹೋಗಲಿಲ್ಲ. ನಿನ್ನೆ ನಾನು ಹೋಗಿದ್ದೆ, ನಮ್ಮ ಸೆಕ್ರೆಟರಿ ಸಾಹೇಬ್ ಹೋಗಿದ್ದರು, ಯುವಕರು ಸಹ ಬಂದಿದ್ದರು. ಅವ್ರಿಗೆ ಏನು ಅಂಥೇಳಿ ಮಾಹಿತಿನೇ ಇಲ್ಲ. ಹ್ಯಾಂಗೆ ಕೊಡಬೇಕು? ಆಯ್ತಲ್ರಿ, ಇದರ ವಿಸರ್ಜನೆ ಆಯ್ತಲ್ಲ ಗಣೇಶದು, ಇವಾಗ ಯಾಕೆ ನಿಮಗೆ ಪರ್ಮಿಷನ್ ಅಂತ ಕೇಳಿದ್ರು. ಸ್ವಾಮಿ, ನಾವು ಬಂದಿರೋದು ವಿಸರ್ಜನೆ ಪ್ರೊಸೆಷನ್ಸಲ್ಲ, ನಮ್ಮ ಅಂಜುಮನ್ ಪ್ರೊಸೆಷನ್ ಬಂದಿರೋದು ಇಲ್ಲ ಅಂತೇಳಿ. ನಂತರ ಅವ್ರು ಏನು ಹೇಳಿದ್ರು, RO ಇಂದ NOC, ಪೊಲೀಸಿಂದ NOC ಇದೆಲ್ಲ ತಗೊಂಡು ಅವ್ರಿಗೆ ಮಾಹಿತಿ ಕೊಟ್ಟರೆ ಅವರು ಇಟ್ಕೊಡೋದು. ಇವತ್ತು ನಾವು ಕಾರ್ಪೊರೇಷನ್ಗೆ ಹೋಗಿದ್ದೀವಿ, ಅಲ್ಲೊಂದು ಫಾರ್ಮ್ ಕೊಟ್ಟಿದ್ದಾರೆ. ಆ ಫಾರ್ಮ್ ಏನಂತಂದರೆ ಬರ್ತ್ ಸರ್ಟಿಫೈಡ್, ಅದಕ್ಕೆ ಅಪ್ಲೈ ಮಾಡೋದು ಫಾರ್ಮ್ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಏನು ಬರೀಬೇಕು ಗೊತ್ತಾಗಲಿಲ್ಲ, ಆದರೂ ನಾವು ಅಟ್ಯಾಚ್ ಮಾಡಿ ಅದು ಕೊಟ್ಟಿದ್ದೀವಿ. RO ಇನ್ನೂ ನಮಗೆ ಇದು ಕೊಟ್ಟಿಲ್ಲ, NOC ಕೊಟ್ಟಿಲ್ಲ. ಕೊಟ್ಟ ನಂತರ ನಾವು ಅಲ್ಲಿ ಹೋಗ್ತೀವಿ. ಮೊದಲು ಹೆಂಗಿತ್ತು ಹಂಗೆ ಮಾಡಿದ್ರೆ ಒಳ್ಳೆಯದು. ಇನ್ನೊಂದು ಮೊದಲೇ ನಾನು ಹೇಳಿದೆ, ನಾವು 3 ದಿವಸ ಟೈಮ್ ತಗೊಳ್ತೀವಿ ಪರ್ಮಿಷನ್, ದುಡ್ಡು 3 ದಿವಸ ಕಟ್ತೀವಿ. ಮೀಲಾದಾದ ನೆಕ್ಸ್ಟ್ ಡೇನೇ ಬಂದುಬಿಡ್ತಾರೆ, ತೆಗೀರಿ ಬ್ಯಾನರ್ಸ್ ತೆಗೀರಿ, ಕಟ್ಔಟ್ಸ್ ತೆಗೀರಿ ಅಂತೇಳಿ. ಬೇರೆ ಕಮ್ಯುನಿಟಿದೆಲ್ಲ ಬಂಡಿಂಗ್ಸು ಬ್ಯಾನರ್ಸ್ ಎಲ್ಲ ಕಟ್ತಾರೆ. ಒಂದೊಂದು ತಿಂಗಳು ಇರ್ತದೆ. ಬಜರಂಗದಲ್ಲೂ ರಾಮ್ ಸೇನಾ ಅವ್ರದ್ದು ಎಲ್ಲ ಅವ್ರದ್ದಿರ್ತದೆ. ಅವ್ರಿಗೆ ಯಾಕೆ ಬಿಡೋದು, ನಮ್ಗೆ ಯಾಕೆ ಬಿಡೋದಿಲ್ಲ ಅಂತೇಳಿ ಒಂದು ಪ್ರಶ್ನೆ. ಎಲ್ಲ ಕಾನೂನು ಅಂತಂದರೆ ಸಮಾನಾಗಿರ್ಬೇಕು. ಅವ್ರಿಗೂ ಒಂದೇ ಕಾನೂನು, ನಮಗೆ ಒಂದು ಕಾನೂನು ಇರಬಾರ್ದು. ಅದಕ್ಕೆ ದಯವಿಟ್ಟು ತಾವು ಇಲ್ಲಿ ಬನ್ನಿ, ಮುಂದೆ ಬನ್ನಿ. ದಯವಿಟ್ಟು ಕಾರ್ಪೊರೇಷನ್ ಅವರಿಗೆ ಮಾಹಿತಿ ನಮಗೆ ಕನ್ವೀನಿಯನ್ಸ್ ಮಾಡಿಕೊಡ್ತಾರೆ. ನಮ್ಮ ಗವರ್ನಲ್ಲಿ ಯೂಶಲಿ ಯಾವಾಗ ಈ ಮೀಲಾದ್ ಶುರು ಆಯಿತು, ಆವಾಗ 40-50 ವರ್ಷದಿಂದ ನಾವು ಚಿಕ್ಕಂದಿನಿಂದ ನೋಡಿರೋದು. ಅಲ್ಲಿ ಡೆಕೋರೇಷನ್ ಮಾಡ್ತೀವಿ, ಲೈಟಿಂಗ್ ಡೆಕೋರೇಷನ್ ಮಾಡ್ತೀವಿ. ಆ ಲೈಟಿಂಗ್ ಡೆಕೋರೇಷನ್ಗೆ ಲಾಸ್ಟ್ ಟೈಮ್ ಏನು ಮಾಡಿದ್ರು, ನೀವು ಒಂದೇ ಕಲರ್ ಹಾಕ್ತೀವಿ ಹಾಕ್ಬೇಕು, 2-3 ಕಲರ್ ಹಾಕಬೇಕು. ಆಮೇಲೆ ನನಗೆ ಕರೆದು ಗೋಲ್ಡನ್ ಕಲರ್ ಹಾಕಿ ಅಂತ ಹೇಳಿದ್ರು. ಆಗಲಿ ಅಂತ ಹೇಳ್ಬಿಟ್ಟು ಸಮಾಧಾನ ಹೇಳಿ ಹುಡುಗರಿಗೆಲ್ಲ ಆ ಗೋಲ್ಡನ್ ಕಲರ್ ಇದಕ್ಕೆ ಟವರ್ಗೆ ಹಾಕ್ತೀವಿ. ಅದಕ್ಕೆ ಪರ್ಮಿಷನ್ ತಗೊಳ್ತಾರೆ. ಅದು ದಯವಿಟ್ಟು ಪರ್ಮಿಷನ್ ಕೊಡಬೇಕು. ಆಗುವಾಗ ನಮ್ಮ ಮೀಟಿಂಗ್ ಕಾನ್ಸ್ಟೇಬಲ್ಸ್ ಬಂದುಬಿಟ್ಟು ನಿಂತ್ಬಿಡ್ತಾರೆ, ನಮಗೆ ಗೊತ್ತಿಲ್ಲ, ನಾವು ನೋಡಲಿಲ್ಲ, ಆರ್ಡರ್ಸ್ ನೋಡಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ದಯವಿಟ್ಟು ಅವಕಾಶ ಕೊಡಬೇಡಿ. ತಾವಿರ್ತೀರ ನಮ್ಮ ಡೈರೆಕ್ಷನ್ ಮೇಲೆ ನಾವು ಅದನ್ನು ಮಾಡ್ತೀವಿ. ಇನ್ನೊಂದು, ಈ ಸಲ ಹುಡುಗರೆಲ್ಲ ಒಂದು ಕಟೌಟ್ ಕಟ್ಟಕ್ಕೆ ಇಷ್ಟಪಡ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈಹಿ ಅದು ಕಟೌಟು ಯಾರು ಸೆಂಟ್ರ್ನಲ್ಲಿ ಟವರ್ ಹತ್ರ ಏನು ಕೆಲಸ ಇಲ್ಲ, ಸರ್ಕಲ್ ಬಿಟ್ಟು ನಮ್ಮ ಪ್ರೊವೈಡ್ ಪ್ರಾಪರ್ಟಿ ಒಂದು ಕಡೆ ಈ ಫ್ಲೈಓವರ್ ಹತ್ತುವಾಗ ರೈಟ್ ಸೈಡ್ನಲ್ಲಿ ಮಸೀದಿ ಬಂದಿದೆ, ಲೆಫ್ಟ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ಬಂದಿದೆ. ಅದು ಮದ್ರಸಾ ಇದ್ದಿದ್ದು, ಇವಾಗ ಸದ್ಯಕ್ಕೆ ಮದ್ರಸಾ ಇಲ್ಲ, ಅಲ್ಲಿ ಆ ಬಿಲ್ಡಿಂಗ್ ಇದೆ, ಮದ್ರಸಾ ಬಿಲ್ಡಿಂಗ್ಗೆ. ಆ ಬಿಲ್ಡಿಂಗ್ ಮೇಲೆ ಕಟೌಟ್ ನಾವು ಹಾಕ್ತೀವಿ. ಅದಕ್ಕೆ ದಯವಿಟ್ಟು ತಾವು ಅಪ್ಲೈ ಕೊಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ. ಅದಕ್ಕೆ ಕೊಡ್ತಾರೆ, ಇದು ಕೊಡ್ತಾರೆ ಪರ್ಮಿಷನ್ನು. ಆಮೇಲೆ ಫುಡ್ಡು परमिशन देखो इंशाल्लाह सब वो उसमें वो ऊपर वर्डिंग है 25 है 35 है वो उसके ऊपर
ಅಲ್ಲ ಸರ್, ಅದು ನಾವು ಮುಂದೆ ಆಗ್ತಿರೋದು ಅದು. ಇಲ್ಲಿ ಬೇಡ, ಇಲ್ಲಿ ಮಾತಾಡೋದು. ಅಲ್ಲ ಸರ್, ನಗರಸಭೆಯಿಂದ confusion ತಗೋಬೇಕಾದದ್ದು. ನಾವು ನಗರಸಭೆಯಿಂದ Measurement ನಗರಸಭೆ. ಸಾಹೇಬ್ರಿಗೆ ಇಲ್ಲಿ ಪರ್ಮಿಷನ್ ಅಲ್ಲ, ಮಾಡಲ್ಲ. ಅದು ಮೇಲೆ ವರ್ಡಿಂಗ್ ಐತೆ ಅದ್ಮೇಲೆ ಅಂತ ಹೇಳ್ತಾರೆ ಅಧ್ಯಕ್ಷರು. ಅದ್ ಮುಂದೆ ನಾವು ಸಾರ್ವೆ ಕಟ್ಟಿ ಅದು ಮುಂದ್ಗಡೆ ಹಾಕೋದು. ಒಂದು ಶಾಪ್ ಇದೆ, ಅದು ಶಾಪ್ ಮುಂದ್ಗಡೆ ಹಾಕೋದು ಸರ್. ಆಮೇಲೆ ಸರ್ಕಲ್ ಅಲ್ಲ, ನಮ್ ಪ್ರೆಮಿಸಸ್. ಅದು ಓನ್ ಬಿಲ್ಡಿಂಗ್ ಬಿಡಿ, ಅದು ಮದ್ರಸ್, ಅದು ನೀವು ಕರ್ಕೊಳ್ಳಿ. ಅದು ಜಾಸ್ತಿ ಸಮಸ್ಯೆ ಇದ್ದಾರೆ, ಅವ್ರಿಗೂ ಸ್ವಲ್ಪ ಕರೆಸಿ ಮಾತಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇನ್ನೂ ಬೇರೆ ಮುಖಂಡರು ಎಲ್ಲ ಇದ್ದಾರಲ್ಲ, ಸ್ಟಾಪ್ನ ಎಂಕ್ವೈರಿ ಮಾಡಿದ್ರೆ ಇಲ್ಲಪ್ಪ, ಭೀಮಾ ಇಲ್ಲಿ. ಮ್ಯಾಕ್ಸಿಮಮ್ ಬಂದಿದ್ದಾರೆ. ಬೇರೆ ಅದರ್ಸ್ ಲೀಡರ್ಸ್ ಇದ್ದಾರೆ, ನನ್ನ ಅಭಿಪ್ರಾಯ ಹೇಳ್ತಾರೆ. ಮುಖಂಡರೆಲ್ಲ ಬಂದಿದ್ದಾರಲ್ಲ, ಇಲ್ಲೆಲ್ಲ ಇದ್ದಾರಲ್ಲ, ಹನುಮನ ಅಧ್ಯಕ್ಷರು ಬಂದಿದ್ದಾರೆ, ಮೆಂಬರ್ಸ್ ಬಂದಿದ್ದಾರೆ. ನೀವು ಹೇಳ್ತಾ ಇರೋದು ನಮ್ಮ ಮೂರು ದೊಡ್ಡವರೆಲ್ಲ ಹುಡುಗರೆಲ್ಲ ಬರ್ಬೇಕಾದ್ರೆ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಅನಿಸಿಕೆಗಳಿರುತ್ತೆ. ಅಂಜುಮನ್ ಕಡೆಯಿಂದ 4 ಪರ್ಮಿಷನ್ಸ್ ಇರುತ್ತೆ ಸರ್. ಅಧ್ಯಕ್ಷರು ಹೇಳೋ ಪ್ರಕಾರ ಪ್ರತಿ ವರ್ಷ ಅವರು ಗೈಡ್ಲೈನ್ಸ್ ಮುಖಾಂತರ ನಾವು ಮುನ್ಸಿಪಲ್ ಪರ್ಮಿಷನ್ ಪಡಿತೀವಿ. ಹಾಗೆ 2 ಡೇಸ್ಗೆ ಇಂಟಿಮೇಷನ್ ಮಾಡ್ತೀವಿ. ಪ್ರೆಸ್ಕಾಮಲ್ಲಿ 2 ಡೇಸ್ದು 1 KV ಹೋಮ್ವರ್ಕ್ ತಗೊಳ್ತಾರೆ ಸರ್ ನಾವು. ಅದರಲ್ಲಿ ಏನು ನಮಗೆ ಲಾಸ್ಟ್ ಪ್ರತಿ ವರ್ಷ 100 to 100% ಪೊಲೀಸ್ ಕೋಆಪರೇಷನ್ನು 3 ಡೇಸ್ ಇರುತ್ತೆ. ಬಿಫೋರ್ 1 ಡೇನೂ ಇರುತ್ತೆ, ಪ್ರಿಪ್ರೇಷನ್ಸ್ ಮಾಡುವಾಗ ಈದ್ ಮಿಲಾದ್ಗೂ ಇರುತ್ತೆ, ಆಮೇಲೆ ಮಾರನೇ ದಿವಸನೂ ಇರುತ್ತೆ ಸರ್ ಅದು. ಬಟ್ ಲಾಸ್ಟ್ ಟೈಮ್ ನಮಗೆ ಪ್ರಾಬ್ಲಮ್ ಏನು ಬಂದಿದ್ರಂತೆ, ನಾವು ಪರ್ಮಿಷನ್ ಜನರಲ್ ಆಗಿ ಪ್ರತಿ ವರ್ಷ ಯಾವ ಥರ ತೊಗೊಂಡಿದ್ದೀರಿ ಆ ಥರ ತೊಗೊಂಡಿದ್ದೀವಿ. ಬಟ್ ಈ ಸತಿ ಅಲ್ಲಿ ಕಾರ್ನರಲ್ಲಿ ಒಂದು ರಿಪೋರ್ಟ್ ಥರ ಮಾಡೆಲ್ ಮಾಡಿ ಕೂರಿಸ್ತೀವಿ ಸರ್, ಟ್ಯಾಕ್ಸ್ ಎಲ್ಲ ಮಾಡಿ. ಅದಕ್ಕೆ ಅವರು ಇನ್ನೂ ಫ್ಲವರ್ಸ್ ಹಾಕೊಂಡಿದ್ರು, ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಆಮೇಲೆ ಪರ್ಮಿಷನ್ ಲೆಟರ್ಸ್ ಕೊಡ್ತಿದ್ರು.